ಜಾಬ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೊಳ್ಳೋದು ಪಂಚಾಯತಿ ಅವ್ರು ಇಟ್ಕೊಂಡ್ ರೂಲ್ಸ್ ಇಲ್ಲ. ಒಂದ್ ಸೆಕೆಂಡ್, ರೂಲ್ಸ್ ಇಲ್ಲವೇ ಇಲ್ಲ. ಅವ್ರ ಜಾಬ್ ಕಾರ್ಡ್ ನೀವ್ ಯಾಕೆ ಇಟ್ಕೋತೀರಿ? ಫಸ್ಟ್ ಕ್ವಶನ್. ಸೆಕೆಂಡ್, ಇವ್ರ ಮೊಮ್ಮಕ್ಕಳು ಸಾಲಿ ಸಲಕಿದಂತ ಜಾಬ್ ಕಾರ್ಡ್ ಕೊಡ್ರಿ ಅಂತ 10 ಸಲ ಹೋಗಿರಕ ಹೋಗಿನ್ರಿ. ನನ್ನ ಮೊಮ್ಮಕ್ಕಳು ನಾ ಹೋಗಿಲ್ಲ, ನನ್ನ ಮಕ್ಕಳಿಲ್ಲ, ನಾ ಹೋಗಿನ್ರಿ. ನಿಮ್ಮ ಅಧಿಕಾರದ ಒಂದ್ ಸೆಕೆಂಡ್ ಹೋಗ ಪಂಚಾಯತ್ ನುಗ್ಗಿಸ್ಕೊಟ್ಟಾರಿ ಬಾಯಿ ಬಡಿತಾನಂದಿ ಇವ್ರೆಲ್ಲ ಪಂಚಾಯತ್ದಾಗ್ರಿ. ಪಂಚಾಯತಿ ಅವ್ರದ್ದು ಅಧಿಕಾರದ ರೀ ಜಾಬ್ ಕಾರ್ಡ್ ಇಟ್ಕೋದು. ಮತ್ತೆ ಪೇಮೆಂಟ್ ಹೆಂಗ್ ಮಾಡತ್ತೀರಿ? ಈಗ ಉದ್ಯೋಗ ಖಾತ್ರಿ ಜನರ ಪೇಮೆಂಟ್ ನೀವ್ ಹೆಂಗ್ ಮಾಡತ್ತೀರಿ? ಜಾಬ್ ಕಾರ್ಡ್ ಇಲ್ದಾನೆ ಹೆಂಗ್ ಪೇಮೆಂಟ್ ಆಲತ್ತದ? ಅಕೌಂಟ್ ಹೆಂಗ್ ನಡೆದವ? ಅವ್ರ ಸೈನ್ ಇಲ್ಲದಾನೆ ನೀವ್ ಹೆಂಗ್ ಕೊಡ್ಲತ್ತೀರಿ? ಇದು ದೊಡ್ಡ ಸ್ಕ್ಯಾಮ್ ರೀ, ದೊಡ್ಡ ಕಾಳ. ನೀವ್ ಅಂದ್ರಲ್ಲ ಈಗ ಇವ್ರು ಹೊಸೂದಿ ಕಳ್ಳರ ಹರ, ಅದಕ್ಕೆ ಕದ್ದು ಹುಡುಕತ್ತಾರ. ನಾಳೆಗೆ ಮುಂಜಾನೆ ನಾ ಬರ್ತೀನಿ, ಅವ್ರ ಜಾಬ್ ಕಾರ್ಡ್ ಅವ್ರಿಗೆ ಬೇಕು. ಮತ್ ಇಲ್ಲ ಅಂದ್ರೆ ಜಾಗದ ಮೇಲೆ ಏನೇನತ್ತಾವ ಗೊತ್ತಿಲ್ಲ. ಅಲ್ಲಿ ಜಾಗದ ಮೇಲೆ ಏನೇ ಆದ್ರೂ ಅಧಿಕಾರಿಗಳ ನೀವು ಹೊಣೆಗಾರ ಅದಕ್ಕೆ. ಅಣ್ಣ ಯಾರು ಮಿಸ್ ಮಾಡ್ಬೇಡ್ರಿ, ನಿಮ್ ಜಾಬ್ ಕಾರ್ಡ್ ಮೇಲೆ ಬರ್ತಾವ. ಇನ್ನೊಂದ್ರಿ ಅಣ್ಣ, ರಿಜಿಸ್ಟ್ರೇಷನ್ ಹೆಂಗ್ ನೀವು ತಗೋತೀರಿ ಏನ್ರಿ ಅಣ್ಣ? ರಿಜಿಸ್ಟ್ರೇಷನ್ ಅಲ್ಲಲ್ಲ, ನಿಮ್ದು ತಪ್ಪ್ರಿ ಅಣ್ಣ. ಅಣ್ಣ ನಿಮ್ದು ತಪ್ಪ, ನೀವು ದುಡ್ದಿರಲ್ಲ. ರಿಜಿಸ್ಟ್ರೇಷನ್ ಹೆಂಗ್ ಸೈನ್ ಮಾಡ್ತೀರಿ? ನಿಮ್ಮ ಜಾಬ್ ಕಾರ್ಡ್ ನಿಮ್ಮಲ್ಲಿ ಇಟ್ಕೋ ಅಧಿಕಾರ ನಿಮ್ಮಲ್ಲಿ ಇಟ್ಕೋಬೇಕು. ಹೆಂಗ್ರಿ ನೀವು ಹೆಂಗ್ ಕೇಳಿಲ್ಲ ಇಷ್ಟ ದಿನ ನೀವು ಬಿ ಅನ್ಪಡಿಲ್ರಿ? ಅಲ್ಲ ಜನರಿ ಜಾಬ್ ಕಾರ್ಡ್ ಕೊಡ್ಲಾರ್ದಂಗ ಈ ರೀತಿ ದಬ್ಬಾಳಿಕೆ ಅಂದ್ರ ಏನ್ ಸಣ್ಣ ಮಾತಾಯ್ತ್ರಿ ಇದು? ಅಲ್ಲ ಜನಗಳಿಗೆ ಜಾಬ್ ಕಾರ್ಡ್ ಅವ್ರ ಮನೆ ಕೊಡಲ್ದಾಗ ದಬ್ಬಾಳಿಕೆ ನೀವು ಪಂಚಾಯತ್ ಇಟ್ಕೊಂಡು ಇಷ್ಟ ಅಧಿಕಾರ ಚಲಾಯಿಸ್ತಾರಂದ್ರ ಮತ್ತೆ ಇವ್ರ ಪಂಚಾಯತಿ ಮಾತ್ರ ಏನ್ ಪೂರಾ ಕಿಚಡಿ ಮಾಡಿರ್ತಾರ. ತಾಲೂಕ ಆಲ್ರೆಡಿ ತಾಲೂಕ ಕಿಚಡಿ ಆಗ್ಯದ, ಮತ್ ಪೂರನೇ ಕಿಚಡಿ ಮಾಡದ್ರಿ. ಜನಗಳು ರೊಚ್ಚಿಗೆ ಎದ್ರಂದ ಮನೆ ಹೋಗ್ತಾರ, ತಲೆಗಿಟ್ಕೋರಿ. ಜನಗಳು ಚಂದರ ಗಪ್ಪರ, ರೊಚ್ಚಿಗೆ ಎದ್ರಂದ್ರೆ ಎಲ್ಲರೂ ಎಲ್ಲ ಕಳ್ಕೊಬೇಕಾಗ್ತದ. ಅದಕ್ಕ ನಾಳೆಗೆ ಎಲ್ಲರೂ ಬರೋಣ. ಈಗ ಅವ್ರು ಮುಂದೆ ಏನ ಆಡಿವಿ, ನಾಳೆ ಪಿ ಡಿ ಅವರು ಬರ್ತಾರ, ಇವ್ರು ಇರ್ತಾರ, ಪಂಚಾಯತಿ ಅವ್ರಿಗೆ ಕರ್ಸೋಣ. ಇದು ಏನದ ನಾಳೆಗೆ ಒಂದ ಫೈನಲ್ ಆಗ್ಬೇಕು. ಜಾಬ್ ಕಾರ್ಡ್ ತೆಗಿ ಅಂದ್ರೆ ಬಿ ಜಾಬ್ ಕಾರ್ಡ್ ತೆಗಲ್ಲ ನೋಡ್ರಿ. ಹೆಸರಿಂದ ಶಿವಶಾಣ ಕೊರಳಿ ಜಾಬ್ ಕಾರ್ಡ್ ಕೊಡಲ್ಲ ಅಂತಾರ. ಅಪ್ಡೇಟ್ ಮಾಡೋದ್ರೆ ತೆಗಲತ್ತಾನ್ರಿ. ನಂಬರ್ ಕೊಡ್ರದೇನು ನಂಬರ್ ಅದು